ಒಬ್ಬ ರಾಜಕಾರಣಿ ಸತ್ತಾಗ ಅವ್ರ ಹತ್ತಿರ ಕೇವಲ ಬರೇ 130 ರೂಪಾಯಿ ಅಷ್ಟೇ ಇತ್ತು. ಆ ರಾಜಕಾರಣಿ ಹೆಸರು ಕಾಮರಾಜರ್. 1954ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು. ಅವರ ಅಧಿಕಾರಕ್ಕೆ ಬಂದ ನಂತರ 18,000 ಶಾಲೆಗಳನ್ನು ತೆರೆದರು. ಬ್ರಿಟಿಷರ ಕಾಲದಲ್ಲಿ ತಮಿಳುನಾಡಿನಲ್ಲಿ ಎಜುಕೇಶನ್ ರೇಟ್ ಕೇವಲ 7% ಆಗಿತ್ತು. ಕಾಮರಾಜರು ಅಧಿಕಾರಕ್ಕೆ ಬಂದ ನಂತರ ಇದು 37% ತಲುಪಿತ್ತು. ಅದು ಕೇವಲ 10 ವರ್ಷಗಳಲ್ಲಿ. ನಿಮ್ಗೆ ಶಾಕ್ ಆಗ್ಬೋದು, ಅವರು ಓದಿರೋದು ಕೇವಲ 6ನೇ ತರಗತಿ. ಅಷ್ಟೇ ಅಲ್ಲ, ಅವರು INC ಪ್ರೆಸಿಡೆಂಟ್ ಕೂಡ ಆಗಿದ್ರು. ನೆಹರು ತೀರಿಕೊಂಡಾಗ ಮುಂದಿನ ಪ್ರಧಾನಿಯಾಗಲು ಎಲ್ಲಾ ಅವಕಾಶಗಳಿದ್ದವು. ಆ ಅವಕಾಶ ಇದ್ದರೂ ಪ್ರಧಾನಿಯಾಗಲು ಅವರು ನಿರಾಕರಿಸಿದರು. ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು. ಈ ಒಂದು ಕಾರಣಕ್ಕಾಗಿ ಅವರನ್ನು ಜನಪ್ರಿಯವಾಗಿ ಕಿಂಗ್ ಮೇಕರ್ ಅಂತ ಕರೆಯಲಾಗಿತ್ತು. ಆ ಸಮಯದಲ್ಲಿ ಅವರು 10 ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿದ್ರು. MP ಕೂಡ ಆಗಿದ್ರು. ಅವರು ಸತ್ತಾಗ ಅವರ ಬಳಿ ಕೇವಲ 130 ರೂಪಾಯಿ ಅಷ್ಟೇ ಇತ್ತು. ಅವರಿಗೊಂದು ಸ್ವಂತ ಮನೆ ಇರಲಿಲ್ಲ, ಏನು ಆಸ್ತಿ ಇರಲಿಲ್ಲ. ಅಷ್ಟೇ ಅಲ್ಲ, ಮದುವೆ ಕೂಡ ಆಗಿರ್ಲಿಲ್ಲ. ಈ ಮನುಷ್ಯ ತನ್ನ ಜೀವನವನ್ನೇ ಸಮಾಜಕ್ಕಾಗಿ, ಜನರ ಯೋಗಕ್ಷೇಮಕ್ಕಾಗಿ ಸಮರ್ಪಿಸಿದರು. ಈ ತರ ರಾಜಕಾರಣಿ ನಿಮಗೆ ಯಾರಾದ್ರೂ ಇದ್ದಾರೆ ಅಂತ ಅನ್ಸಿದ್ರೆ ಟ್ಯಾಗ್ ಮಾಡಿ. ಈ ತರ ರಾಜಕಾರಣಿ ಯಾರು ಇಲ್ಲ ಅಂತ ಅನ್ಸಿದ್ರೆ ನೀವು ಈಗಿನ ರಾಜಕಾರಣಿಗಳ ಬಗ್ಗೆ ಒಂದು ಕಮೆಂಟ್ ಮಾಡಿ.